6 ತಿಂಗಳು ಮಗುವಿನ ಫುಡ್ ರೆಸಿಪೀಸ್ ನ ಹೇಳಿ ಅಂತ ಕೇಳ್ತಾ ಇದ್ರಿ. ನಾನು ನನ್ನ ಮಗಳಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ರಾಗಿ ಸರಿನ. ಆಕ್ಚುಲಿ ಮಗುಗೆ 6 ತಿಂಗಳು ಕಂಪ್ಲೀಟ್ ಆಗಿ 7ನೇ ತಿಂಗಳಿಗೆ ಎಂಟ್ರಿ ಆದಾಗ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಇಲ್ಲಿ ರಾಗಿನ ಯಾವುದೇ ರೀತಿ ಮೊಳಕೆ ಕಟ್ಕೊಂಡು ಪುಡಿನ ಮಾಡ್ಕೊಂಡಿಲ್ಲ. ಮನೇಲೆ ನಾವು ದೊಡ್ಡೋರು ಮುದ್ದೆಗೆ ಅಂತ ಬಳಸೋ ರಾಗಿ ಹಿಟ್ಟನೆ ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಸೋದಿಸ್ಕೊಂಡು ಬಳಸ್ಕೊತೀನಿ. ಅದಕ್ಕೆ ಸ್ವಲ್ಪ ಜೀರಿಗೆನ ಹುರಿದು ಪುಡಿ ಮಾಡಿರೋದನ್ನ ಬೆರೆಸ್ಕೊತೀನಿ. ಇಲ್ಲಿ ಉಪ್ಪಾಗ್ಲಿ ಸಕ್ಕರೆ ಆಗ್ಲಿ ಆಡ್ ಮಾಡಿಲ್ಲ. ನೀಟಾಗಿ ಗಂಟು ಹಿಲ್ದಾಗೆ ರಾಗಿ ಸರಿನ ಮಾಡ್ಕೊಂಡು ತುಪ್ಪನ ಆಡ್ ಮಾಡ್ಕೋತೀನಿ. ಆಗ ತಾನೇ ಸ್ಟಾರ್ಟಿಂಗ್ ಮಗುಗೆ ಫುಡ್ನ ಸ್ಟಾರ್ಟ್ ಮಾಡೋದ್ರಿಂದ ಅವ್ರಿಗೇನು ಟೇಸ್ಟ್ ಗೊತ್ತಾಗಲ್ಲ. ಹಾಗಾಗಿ ಉಪ್ಪು ಸಕ್ಕರೆ ದಯವಿಟ್ಟು ಹಾಕ್ಬೇಡಿ. ಜೀರಿಗೆ ಪುಡಿ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದರೆ, ಡೈಜೆಷನ್ ಪ್ರಾಬ್ಲಮ್ ಆದರೆ ಹೆಲ್ಪ್ ಆಗಲಿ ಅಂತ ನಾನು ಜೀರಿಗೆ ಪುಡಿನ ಬಳಸ್ಕೊತೀನಿ. ಅಂಡ್ ನನ್ನ ಮಗಳಿಗೆ ಹನುಮಾನ್ ಚಾಲೀಸ್ ಇರಲೇಬೇಕು ಊಟ ಮಾಡ್ಬೇಕಾದ್ರೆ. ಆಂಜನೇಯ ಅಂದ್ರೆ ಸಾಕು ದೇವ್ರ ಮನೆ ಕಡೆ ಪಟ್ ಅಂತ ತಿರುಗಿ ನೋಡ್ತಿರ್ತಾಳೆ. ಇನ್ನು ನನ್ಗೂ ಕೂಡ ಮಗುವಿನ ಕಣ್ ತಪ್ಸಿ ಕದ್ದು ಮುಚ್ಚಿ ಊಟ ಮಾಡೋದು ಸ್ಟಾರ್ಟ್ ಆಯ್ತು. ತಟ್ಟೆ ನೋಡ್ಬಿಟ್ರೆ ಸಾಕು ಆಗ್ತಾನೆ ಸರಿ ತಿಂದಿರು ಕೂಡ ತಟ್ಟೆಗೆ ಬರ್ತಾಳೆ. ಸೊ ಇದೇ ರೀತಿ ಮಗುವಿಗೆ ಸಂಬಂಧಪಟ್ಟಂತ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ಪೇಜ್ ನ ಫಾಲೋ ಮಾಡಿ, ಅವಾಗ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಬರ್ತಾ ಇರುತ್ತೆ.